ಆಂಜನೇಯ, ಅಲ್ಲಿ ನೋಡಿ ಯಾವುದೋ ಭೂತವು ನಮ್ಮನ್ನು ಮುಂದಲು ಇತ್ತಲೇ ಬರುತ್ತಿರುವುದು. ಆಹಾ, ಕೈಕೆ ಏರುವಳಿಂದ ಎಂತಹ ವಿಪತ್ ಪರಂಪರೆಗಳು ಒದಗಿ ಬಂದು ವನವಾಸಂ ಪೊಂದೆರ ಸತಿಯ ನಳಿದನ ಕಟ ಪುತ್ರ ಶೋಕಾರ್ಥ ಭೂಪಂ ತನುವಂತ ಬಿಟ್ಟನೆ ಘನಶೌರಿ ಗೃದ್ರರಾಜ ಬಡಿದನ ಕಟ ನೀವು ಮಡಿದನೆಂದು ಹೇಳಿದ ಗೃದ್ರರಾಜನು ಯಾರು? ಅಯ್ಯ, ಆತನು ಮಹಾಪರಾಕ್ರಮಿಯಾದ ಜಟಾಯು. ಅಯ್ಯ, ಜಟಾಯು. ಏನು, ಜಟಾಯು ಮಡಿದನೆ? ಆ ಸಹೋದರ, ಅಯ್ಯ, ಜಟಾಯುವ ಮರಣ ವಾರ್ತೆಯನ್ನು ಕೇಳಿ ನೀನು ಇಷ್ಟೊಂದು ದುಃಖಿಸಲು ಕಾರಣವೇನು? ಅಯ್ಯ, ನನ್ನನ್ನು ಸಂಪಾತಿ ಎಂದು ಕರೆಯುವರು. ನಾನು ಜಟಾಯು ಈರುವರು ಸಹೋದರರು. ಒಂದು ದಿನ ಪಂಥದಿಂದ ಸೂರ್ಯ ಮಂಡಲದವರೆಗೂ ಹಾರಿ ಸೂರ್ಯನ ಶಾಖವು ಅಧಿಕವಾಗಿ ನನ್ನ ತಮ್ಮನ ರೆಕ್ಕೆಗಳು ಸುಡುವವೆಂದು ಅವನ ಮೇಲೆ ನನ್ನ ರೆಕ್ಕೆಗಳನ್ನು ಪ್ರಸರಿಸಿ ಸೂರ್ಯನ ಶಾಖಕ್ಕೆ ನನ್ನ ರೆಕ್ಕೆಗಳು ಸುಟ್ಟು ಈ ಪರ್ವತದ ತಪ್ಪಲಲ್ಲಿ ಬಿದ್ದೆನು. ಸಂಚಾರಾರ್ಥವಾಗಿ ಬಂದ ನಿಶಾಚರ ಮುನಿಗಳು, ನಿನಗೆ ಪುನಃ ರೆಕ್ಕೆಗಳು ಮೂಡಬೇಕಾದರೆ ಎಲ್ಲಿ ಬರುವ ರಾಮದೂತರ ಬಾಯಿಯಲ್ಲಿ ರಾಮನಾಮವನ್ನು ಕೇಳುತ್ತಲೇ ನಿನಗೆ ರೆಕ್ಕೆಗಳು ಮೂಡುವವೆಂದು ಹೇಳಿ ಹೋಗಿರುವರು. ಅಯ್ಯ, ನೀವು ರಾಮದೂತರೇ? ಹೌದು, ನಾವು ರಾಮಭಕ್ತರೇ. ಹಾಗಾದರೆ ಒಂದೇ ಒಂದು ಸಾರಿ ರಾಮ ಧ್ಯಾನ ಮಾಡಿ. ಹಾಗೆ ಆಗಲಿ. ನಾವೆಲ್ಲರೂ ಸೇರಿ ರಾಮ ಧ್ಯಾನವನ್ನು ಮಾಡೋಣ. ಆಗಬಹುದು ಆಂಜನೇಯ. ನನ್ನಿಂದಾಗುವ ಸಹಾಯ ಏನಿದ್ದರೂ ಕೇಳಿ ನಡೆಸಿಕೊಡುತ್ತೇನೆ. ಪಕ್ಷಿರಾಜ, ಪಕ್ಷಿಗಳಿಗೆ ದೂರ ನೋಟವು ಅತಿ ಸೂಕ್ಷ್ಮವಾಗಿ ಗೋಚರಿಸುವುದಂತೆ. ಆದ್ದರಿಂದ ಆ ದುರನಾದ ರಾವಣನು ಸೀತಾ ಮಾತೆಯವರನ್ನು ಎಲ್ಲಿ ಬಚ್ಚಿಟ್ಟಿದ್ದಾನೆ ಎಂಬುದನ್ನು ತಮ್ಮ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಹೇಳಿದರೆ ಸಾಕು. ಅಷ್ಟೇ ತಾನೇ? ಸ್ವಲ್ಪ ನಿಧಾನಿಸಿ. ಕಪಿವೀರರೇ, ಇಲ್ಲೇ ಸಮೀಪದಲ್ಲಿ ದಕ್ಷಿಣ ಸಮುದ್ರವಿರುವುದು. ಅದನ್ನು ದಾಟಿ ಹೋದರೆ ಲಂಕಾಪಟ್ಟಣವು ಸಿಗುವುದು. ಅಲ್ಲಿ ಅಶೋಕವನದಲ್ಲಿ ಮಾತೆ ಇರುವರು. ನಿಮಗೆ ಮಂಗಳವಾಗಲಿ. ನೀವಿನ್ನು ಹೊರಡಿ, ನಾನಿನ್ನು ಹೋಗುತ್ತೇನೆ. ರಾಮ 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 ಸೀತಾ ರಾಮ 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 ಸೀತಾ ರಾಮ.
ಜಾಂಬವಂತರೇ, ಆಂಜನೇಯ ಈ ಆಂಜನೇಯ ಶರದಿನ ನೋಡಿದಿರಾ? ಹೌದು ಆಂಜನೇಯ. ಗಗನವತಾಳ ನೀರ್ ಪಳುಕುವ ತುಂಗ ತರಂಗ ಸಂಗಮೇ, ಗಗನವತಾಳ ನೀರ್ ಪಳುಕುವ ಗಗನವತಾಳ ನೀರ್ ಪಳುಕುವ ತುಂಗ ತರಂಗ ಸಂಗಮೇ, ಅಗಣಿತ ಪಾನ ಮೇನು ಮತ್ತು ರತ್ನ ನವರತ್ನ ಮಿದಮ, ಅಗಣಿತ ಪಾನ ಮೇನು ಮತ್ತು ರತ್ನ ನವರತ್ನ ಮಿದಮ ಸೊಗಯುಪುದೇ ಚರಿಯ ಬೇರೆ ಅಚ್ಚರಿಯ ಬೇರೆ, ಸೊಗಯುಪುದೇ ಚರಿಯ ಬೇರೆ ಅಚ್ಚರಿಯ ಬೇರೆ, ಮಹಾದ್ಭುತ ಕಾರಣವೋ ಜಾಂಬವಂತರೇ, ಆಂಜನೇಯ ಆಂಜನೇಯ ಈ ಶತಯೋಜನ ವಿಸ್ತೀರ್ಣವು ಶರದಿನ ನೋಡಿದಿರಾ? ಹೌದು ಎಷ್ಟು ಭಯಾನಕವಾಗಿರುವುದು. ಹೌದು ಆಂಜನೇಯ. ಈ ಶರದಿನ ಲಂಘಿಸಿ ಸೀತಾ ಮಾತರ ಕುಶಲವಾದ ತರುವರು ವೀರರು ಧೀರರು ಯಾರಿದ್ದಾರೆ ಕೇಳು ಅಂಗದ ಕುಮಾರ. ಅಲ್ಲಿವರೆಗೂ ನಾನು ರಾಮ ಧ್ಯಾನವನ್ನು ಮಾಡಿದುಕೊಳ್ಳುತ್ತಿರುವುದು. ಆಗಬಹುದು ಆಗಬಹುದು. ನಳನೆ ನಳ, ನೀನು ಈ ಸಮುದ್ರವನ್ನು ಎಷ್ಟು ಯೋಜನೆ ಆರಬಲ್ಲಿ? ನಾನು 10 ಯೋಜನೆ ಆರಬಲ್ಲೆ. ಆರ್ತಿ ಆಗಣಪ್ಪ ಆರತಿ. ಕೊಟ್ಟಿದ್ರಲ್ವ ಮುಂಚೆಗೆ. ನೀಲ, ನೀನು ಈ ಸಮುದ್ರವನ್ನು ಎಷ್ಟು ಯೋಜನೆ ಆರಬಲ್ಲೆ? ನಾನು ಈ ಸಮುದ್ರವನ್ನು 20 ಯೋಜನೆ ಆರಬಲ್ಲೆ. ಓಹೋ, ಸರಿ ಸರಿ. ಪೂಜ್ಯರಾದ ಜಾಂಬುವಂತರೇ, ಮಗು ಅಂಗದ ಕುಮಾರ, ನೀವು ಈ ಸಮುದ್ರವನ್ನು ಎಷ್ಟು ಯೋಜನೆ ಆರಬಲ್ಲಿರಿ? ಅಂಗದ ಕುಮಾರ, ನನ್ನನ್ನೇ ಪರೀಕ್ಷಿಸುತ್ತಿರುವೆಯ. ಈ ಸಪ್ತ ಸಮುದ್ರ ಸಾಗರವನ್ನೇ ಹಾರಬಹುದಾಗಿತ್ತು, ಆದರೆ ಈಗ ನನ್ನ ಶಕ್ತಿಯೆಲ್ಲ ಕುಂದು ಹೋದ್ದರಿಂದ ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ. ಇರಲಿ, ಇವರನ್ನೆಲ್ಲ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? ಪೂಜ್ಯರಾದ ಜಾಂಬುವಂತರೇ, ನಾನು ಈ ಸಮುದ್ರವನ್ನು 100 ಯೋಜನೆ ಆರಬಲ್ಲೆ, ಆದರೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ. ನಿನ್ನಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ಈ ಕಾರ್ಯಕ್ಕೆಲ್ಲ ಅದು ಆಂಜನೇಯನೇ ಸಮರ್ಥನು. ನಾವೆಲ್ಲರೂ ಸೇರಿ ಅವನನ್ನೇ ಪ್ರಾರ್ಥಿಸೋಣ. ಆಗಬಹುದು. ಜೈ ಆಂಜನೇಯ. ಹೇಳು, ಎದ್ದೇಳು, ಎದ್ದೇಳು ಹನುಮ, ಎದ್ದೇಳು. ಸಾಮಾನ್ಯದವನೇ ಹುಟ್ಟಿದ ಕೂಡಲೇ ತಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹೊಣ್ಣೆಂದು ನುಂಗಲು ಹೋದ ಅಮಿತ ಕಿಶೋರ ನೀನು. ಹೇಳು, ಹೇಳು. ಈ ಕಾರ್ಯವು ನಿನ್ನಿಂದಲೇ ಸಾಧ್ಯ. ಎದ್ದೇಳು ಹನುಮ. ಜೈ ಜೈ ಹನುಮ. ಜೈ ರವಿಯ ಸಮರ್ಥ. ಯಾರು ಭಯಪಡಬೇಡಿ. ಈ ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ಒಂದು ಸಣ್ಣ ಕಾಲುವೆಯೋಪಾದಿಯಾಗಿ ಲಂಘಿಸಿ ಸೀತಾ ಮಾತೆ ಕುಶಲವಾದ ತರುವುದಲ್ಲದೆ ಆ ದೃಢನಾದ ದಶಗಣ್ಣನ ಬಲಾಬಲವನ್ನು ತಿಳಿದು ಬರುವೆನು. ಅವಧಿ ಮುಗಿದರೊಳಗಾಗಿ ಅಲ್ಲಿಯವರೆಗೂ ನೀವು ಇಲ್ಲಿ ರಾಮ ಧ್ಯಾನ ಮಾಡಿದ ಕುಳಿತುಕೊಳ್ಳಿ. ಆಗಬಹುದು. ಲಂಘಿಪೆನೆ ವಾರ್ತೆಯ, ಲಂಘಿಪೆನೆ ವಾರ್ತೆಯ, ಭರದೆ ನಾನೊರೆ ಹರ್ಷ ಮಾತಲೆ, ಲಂಘಿಪೆನೆ ವಾರ್ತೆಯ, ಭರದೆ ನಾನೊರೆ ಹರ್ಷ ಮಾತಲೆ, ಲಂಘಿಪೆನೆ ವಾರ್ತೆಯ. ಲಂಘಿಸ ನೀರದ ಸಂಗದವರೆಗೂ ತುಂಗಬಲದ ನನ್ನ
ಪುರವಿದ್ವಂ ನಿರೀಕ್ಷಿಸಿದೆ ಶ್ರೀ ರಾಮಚಂದ್ರನ ದಯದಿ ದಯದಿ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಪನ್ನದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರ ಪ್ರಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದುರೆ ಬಲ ಕಂಡು ಹಿಡಿದುರೆ ಬಲ ಕಂಡೆನ ಲಂಕಾ ನಗರವ ಮಣಿಮಂಡಲವನಿ ಕಂಡೆನ ಲಂಕಾ ನಗರವ ಕಂಡೆ ಗಗನ ತೊಲಗಿ ತೊಗೆವ ಕಲ್ಲೋಲಗಳ ಮೇಲೆ ನಗೆಯುತ್ತೆ ಗಗನ ತಲಗಿ ತೊಗೆವ ಕಲ್ಲೋಲಗಳ ಮೇಲೆ ನಗೆಯುತ್ತೆ ಗಗನ ತಲಗಿ ತೊಗೆವ ಕಲ್ಲೋಲಗಳ ಮೇಲೆ ನಗೆಯುತ್ತೆ ಗಗನ ತಲಗಿ ತೊಗೆವ ಕಲ್ಲೋಲಗಳ ಮೇಲೆ ನಗೆಯುತ್ತೆ ಕಗತಿಯೊಳಗೆ ಶುಕನ ಕಗತಿಯೊಳಗೆ ಆ ಕಗತಿಯೊಳಗೆ ಶುಕನ ತೆರದೆ ಕಗತಿಯೊಳಗೆ ಶುಕನ ತೆರದೆ ಕಗತಿಯೊಳಗೆ ಶುಕನ ತೆರದೆ ಎಲ್ಲಿಗೆ ಬರುತ್ತಿರೆ ನಗರವ ನೆರುತ್ತಿರೆ ಎಲ್ಲಿಗೆ ಬರುತ್ತಿರೆ ನಗರವ ನೆರು ಪ್ರಾಣನ ಲಂಕಾ ನಗರವ ಮಣಿಮಂಡಲವನಿ ಕರ್ಣನ ಲಂಕಾ ನಗರವ ಕಂಡೆ
ಜಲದ ಮೇಲೆ ತ್ರಿಕೋಟ ಜಲದ ಮೇಲೆ ತ್ರಿಕೋಟ ಈ ತ್ರಿಕೋಟ ಜಲದ ಮೇಲೆ ಈ ತ್ರಿಕೋಟ ಜಲದ ಮೇಲೆ ಈ ತ್ರಿಕೋಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿ ಬದೈತನ ಪಳಲನೆ ಪರೆ ಪ್ರಜ್ವಲಿ ಬದೈತನ ಪಳಲನೆ ಕನ್ನಡನ ಲಂಕಾ ನಗರವ ಮಣಿಮಂಡಲವನೆ ಕನ್ನಡನ ಲಂಕಾ ನಗರವ ಕಂಡೇ ಆಹಾ ಏನೀತನ ವೈಭವ ಲಂಕಾನಗರದ ಹೊರಗಿನ ಭಾಗೇ ಇಷ್ಟೊಂದು ಹೊಳೆಯುತ್ತಿರುವಾಗ ಇನ್ನು ಈತನ ಅರಮನೆಯಾದರೂ ಇಷ್ಟೊಂದು ಹೊಳೆಯುತ್ತಿರಬಹುದು. ಇರಲಿ, ಸಮುದ್ರ ಲಂಘನ ಕಾಲದಲ್ಲಿ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗದೇವಿಯ ಗರ್ಭವನ್ನು ಅಡಗಿಸಿದ್ದು, ಹಾಗೂ ನನ್ನ ನೆರಳನ್ನೇ ಹಿಂಬಾಲಿಸಿ ಬಂದ ಸಿಂಹಿಗೆ ಗರ್ಭವನ್ನು ಅತಿ ಸೂಕ್ಷ್ಮವಾಗಿ ಒಳವಕ್ಕು ಆತನ ಉರದಲ್ಲಿ ಬೃಹದಾಕಾರವಾಗಿ ಬೆಳೆದು ಆತನ ಒಳಲನ್ನು ಸೀಳಿ ಬಂದಿದ್ದು ಎಲ್ಲ ನಿನ್ನ ಅನುಗ್ರಹದಲ್ಲಿ ತಂದೆ. ಹೀಗಿರುವಲ್ಲಿ ಭಯವೆಂದರೇನು? ಇರಲಿ, ಪುರ ಪ್ರವೇಶವನ್ನು ಮಾಡುವೆನು. ಜಯ ಜಯ ಲಂಕಾಧೀಶ್ವರನ ಆಜ್ಞೆಯಂತೆ ಈ ಲಂಕಾ ಕೋಟೆಯನ್ನು ಕಾಯುತ್ತಿರುವನು. ಅದು ಅಲ್ಲದೆ ನನ್ನನ್ನು ಕಂಡರೆ ಗರುಡ ಕೆಂಪು ರಾಶಿ ದೇವತೆಗಳು ಎದರಿ ಬೆಂಡಾಗಿ ಹೋಗುವರು. ಸ್ವಲ್ಪ ಕಾಲ ನಿದ್ರಿಸುವನು, ನಿದ್ದೆ ಬರುತ್ತದೆ. ರತ್ನದ ಪವಳದ ತನ್ನಗೊಂಡ ಬೇಡದ ದಿನಕರ ನಾಟ್ಯಂ ತಡಬಡ ಎಲ್ಲರ ರತ್ನದ ಪವಳದ ತನ್ನಗೊಂಡ ಬೇಡ ದಿನಕರ ನಾಟ್ಯಂ ತಡಬಡ ಎಲ್ಲ ಚಂದಿನ ಕೋಟೆಯು ಒಂದಿನ ಒಳಪು ಚಂದಿನ ಕೋಟೆಯು ಒಂದಿನ ಒಳಪು ಚಂದಿನ ಕೋಟೆಯು ಒಂದಿನ ಒಳಪು ಚಂದಿನ ಕೋಟೆಯು ಒಂದಿನ ಒಳಪು ತೆರೆದು ಗಣವಿದು ಶೋಭೆ ಪುದನ ಸೊಗಸೆ ನಗರವಿದು ಶೋಭೆ ಪುದನ ಸೊಗಸೆ ದಿಗ ಸೊಗಸೆ ದಿಗ ಸೊಗಸೆ ಇದೆಂದು ಪುರ ಪ್ರವೇಶ ಮಾಡೋಣವೆಂದರೆ ಯಾರು ಸ್ತ್ರೀಯು ಅಡ್ಡಲಾಗಿ ಮಲಗಿರೋಳಲ್ಲ, ಇವಳನ್ನು ಎಚ್ಚರಿಸದೆ ಪ್ರವೇಶ ಮಾಡುವುದು ಉಚಿತವಲ್ಲ. ಇವಳನ್ನು ಎಚ್ಚರಿಸಿ ಪುರ ಪ್ರವೇಶ ಮಾಡುವೆನು. ಯಾರು ಯಾರು ಯಾರೂ ಇಲ್ಲ. ಸ್ವಲ್ಪ ಕಾಲ ಯಾರು 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 ಇಲ್ಲ. ಯಾರು? ಓಹೋ, ಎಲ್ಲೋ ಕೋತಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಎಲ್ಲ ಕೋತಿ, ಮೊದಲು ನೀನು ಯಾರು ಹೇಳು. ನಾನು ಈ ಲಂಕಾ ಕೋಟೆಯನ್ನು ಕಾಯುತ್ತಿರುವೆನು. ಲಂಕಾನರ ಸೇವಕ. ನಾನು ಶ್ರೀರಾಮಚಂದ್ರನ ಸೇವಕನು. ನೀನು ಹೇಳ್ರಿ. ನಾನು ಈ ಅರಮನೆಯನ್ನು ನೋಡಿ ಸಂತೋಷ ಪಡಲು ಬಂದಿರುವೆನು. ನಿನ್ನ ಅಪ್ಪಣೆಯಾದರೆ ನಾನು ಪ್ರವೇಶ ಮಾಡಿ ಈಗ ಹೋಗಿ ಹಾಗೆ ಬಂದು ಬಿಡುವನು. ಪುರ ಪ್ರವೇಶ ಸಾಧ್ಯವೇ ಇಲ್ಲ. ಹೇಗೆ? ಗರುಡ ಗಿಂಪುರುಷ ದೇವತೆಗಳೇ ಸಾಧ್ಯವಾಗಿರುವಲ್ಲಿ ಕೋತಿಯಾದ ನಿನ್ನನ್ನು ಪ್ರವೇಶ ಮಾಡುವುದು ಬಿಡುವುದಿಲ್ಲ. ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ನನಗೆ ಎಲ್ಲವೂ ಸಾಧ್ಯವೆಂದು ತಿಳಿ. ಹಾಗಾದರೆ ಪ್ರವೇಶ ಮಾಡಬೇಕಾದರೆ
ಏನು ಮಾಡಬೇಕು ಹೇಳು. ನೀನು ಈಗಲೂ ಪ್ರವೇಶ ಮಾಡಲೇಬೇಕಾದರೆ ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಬೇಕು. ಹೌದೇ? ಹಾಗಾದರೆ ಯುದ್ಧ ಮಾಡೋಣ. ಮೊದಲು ನಿನಗೆ ಆದ್ಯತೆ. ನೀನು ಸ್ತ್ರೀಯಳು, ನಾನು ಪುರುಷನು. ನೀನು ಆಯುಧವನ್ನು ಹಿಡಿದಿರುವೆ, ನಾನು ನಿರಾಯುಧನು. ಆದ್ದರಿಂದ ಮೊದಲು ನಿನಗೆ ಆದ್ಯತೆ. ಮೊದಲು ನೀನು ನನಗೆ 3 ಗುದ್ದು ಪ್ರಹಾರವನ್ನು ಮಾಡು. ರಾಮಾನುಗ್ರಹದಿಂದ ಬದುಕುಳಿದರೆ ನಾನು ನಿನಗೆ 1 ಪ್ರಹಾರವನ್ನು ಮಾಡುವೆನು. ಆಗ ತಿಳಿಯುವುದು ನಮ್ಮಿಬ್ಬರ ಪರಾಕ್ರಮಗಳು. ಹಾಗೇ ಆಗಲಿ. 3 ಗುದ್ದೆ. ಕುಳಿತುಕೋ. ಹಾಗೆ ಆಗಲಿ. ಒಂದೇ ಗುದ್ದಿಗೆ ಮುಗಿಸುತ್ತೇನೆ. ಕುಳಿತುಕೋ. ಜೈ ರಾವಣೇಶ್ವರ. ಕೋತಿ ಕತೆ ಮುಗೀತು. ಕೋತಿ ಕತೆ ಮುಗೀತು. ಜೈ ಜೈ ಶ್ರೀರಾಮ್. ಕೋತಿ ಇನ್ನ 2 ಗುದ್ದಿದೆ. ಕುಳಿತುಕೋ. ಈ ಸಲ ನಿನ್ನ ಕೆಲಸ ಮುಗಿಯುತ್ತೆಂದು ತಿಳಿದುಕೋ. ಜೈ ಶ್ರೀರಾಮ್. ಮುಗಿದೋಯ್ತು. ಎಲ್ಲ ಕಿತ್ಕೊಂಡು ಹೋಗ್ತಾಯ್ತೆ. ಕೋತಿ ಕೆಲಸ ಮುಗಿದೋಯ್ತು. ಜೈ ಜೈ ರಘುವೀರ ಸಮರ್ಥ. ಎಲ್ಲ ಕೋತಿ ಇನ್ನ 1 ಗುದ್ದಿರುವುದು. ಕೊನೆ ಗುದ್ದು. ಮುಗೀತು ಕೆಲಸ. ಕುಳಿತುಕೋ. ಹಾಗೆ ಆಗಲಿ. ಈ ಸಲ ಏನಾದರೂ ಮಾಡಿ ಈ ಕೋತಿಯನ್ನು ಮುಗಿಸಲೇಬೇಕು. ಜೈ ರಾವಣೇಶ್ವರ. ಜೈ ಜೈ ರಘುವೀರ ಸಮರ್ಥ. ಇಲ್ಲಿಗೆ 3 ಪ್ರಹಾರಗಳು ಮುಗಿದವು. ಇನ್ನು ನಿನ್ನ ಸನ್ನದಿ. ಕುಳಿತುಕೋ. ಕುಳಿತುಕೊಳ್ಳಬೇಕೆ? ಕುಳಿತುಕೋ. 1 ಗುದ್ದು. ನಿಧಾನ ಗುದ್ದು ಆಂಜನೇಯ. ಹಾಗೆ ಆಗಲಿ. ಕುಳಿತುಕೋ. ಜೈ ಜೈ ರಘುವೀರ ಸಮರ್ಥ. ಇನ್ನು ರಾವಣನಿಗೆ ಅಪಜಯ, ಶ್ರೀರಾಮಚಂದ್ರನಿಗೆ ಜಯ. ಆಂಜನೇಯ, ನನ್ನನ್ನು ಸಮುದ್ರದ ಕಡೆಗೆ ಎಸೆದು ನೀನು ಲಂಕಾಪುರ ಪ್ರವೇಶ ಮಾಡು. ಹಾಗೆ ಆಗಲಿ. ಪಟ್ಟಣವೆಲ್ಲವ ಸುತ್ತಿದೆ ನಲ್ಲದೆ, ಪಟ್ಟಣವೆಲ್ಲವ ಸುತ್ತಿದೆ ನಲ್ಲದೆ, ಚಿತ್ರದರ ಮನೆಯ ಚರಿಸಿದೆ ನಾನು. ಚಿತ್ರದರ ಮನೆಯ ಚರಿಸಿದೆ ನಾನು, ವಿಚಿತ್ರದ ಅರಮನೆಯ ಚರಿಸಿದೆ ನಾನು, ಸಂಚರಿಸಿದೆ ನಾನು. ಸೀತೆಯ ಕಾಣುವ ಪ್ರೀತಿ ಹದವುದೋ, ಮಾತೆಯ ಪಾದವ ನಾನೆಂದು ಕಾವೆನೋ. ಸೀತೆಯ ಕಾಣುವ ಪ್ರೀತಿ ಹದವುದೋ ರಾಮ. ರಾಮಚಂದ್ರ, ಪುರದ ನಾನಾ ಭಾಗಗಳನ್ನು ನಾನಾ ಭವಗಳನ್ನು ಸುತ್ತಿ ನೋಡಿದರೂ ಸಹ ಸೀತಾ ಮಾತ್ರ ದರ್ಶನವೇ ಆಗಲಿಲ್ವಲ್ಲ. ಏನು ಮಾಡಲಿ? ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಇದೇನು ಹುಡುಕುತ್ತಾ ಹುಡುಕುತ್ತಾ ರಾವಣ ಅಂತಪುರಕ್ಕೆ ಬಂದಂತೆ ಕಾಣುತ್ತಿರುವನಲ್ಲ. ಚಿ 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 ಚಿ. ಇದೇನಿದು? ಅನೇಕ ಜನ ಸ್ತ್ರೀಯರು ಪಾನಮುಕ್ತರಾಗಿ ಮೈ ಮೇಲೆ ವಸ್ತ್ರವಿಲ್ಲದೆ ಹರಿವಿಲ್ಲದೆ ಬಿದ್ದಿರುವರಲ್ಲ. ಇರಲಿ, ಆ ಪಾರ್ಶ್ವದಲ್ಲಿ ಹೋಗಿ ನೋಡುವೆನು. ಆಹಾ ಆಹಾ ಆಹಾ, ಸೀತಾ ಮಾತ್ರ ದೊರಕಿದರು, ಸೀತಾ ಮಾತ್ರ ದೊರಕಿದರು, ಸೀತಾ ಮಾತ್ರ ದೊರಕಿದರು. ಆಹಾ ರಾಮಚಂದ್ರ, ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ಧೂತತ್ವವು ಸಾರ್ಥಕವಾಯಿತು. ಇರಲಿ, ಮತ್ತೊಂದು ಸಾರಿ ಮಾತೆಯವರ ದರ್ಶನ ಮಾಡಿಕೊಂಡು ಹೋಗುವೆನು. ಹಾ ರಾಮಚಂದ್ರ, ಹಾ ಇದೇನೋ
ಕಾರ್ಯ ಹಾದುದೇ ದುರ್ದೈವವೇ ಬಾಯಳು ಸುರಲಾರೆ ನಿಧ ರಾಮಚಂದ್ರ ಬಾಯಳು ಸುರಲಾರೆ ನಿಧ ರಾಮಗೆಂತು ಬೇಳಲಯ್ಯೋ ರಾಮಗೆಂತು ಬೇಳಲಯ್ಯೋ ದುರುಳನೇಖ ಶಯಯೊಳಿಂದು ರಾಮ ದುರುಳನೇಖ ಶಯಯೊಳಿಂದು ದೂರಿಗೆ ಸಿಲುಕಿದೆ ರಾಮಚಂದ್ರ ಹಾಯಿದೇನೋ ಮೋಸ ಕಾರ್ಯ ಹಾದುದೇ ದುರ್ದೈವವೇ ರಾಮ ರಾಮಚಂದ್ರ, ನಾನೇನು ಅಪರಾಧವನ್ನು ಮಾಡಿದ ಸ್ವಾಮಿ? ಇಂತಹ ದೃಶ್ಯಗಳನ್ನು ನೋಡಲು ನನ್ನಿಲ್ಲಿಗೆ ಕಳಿಸಿದೀವಿ ಆ ತಂದೆ. ಅಮ್ಮ, ತ್ರಿಲೋಕ ಪಾವನಿಯಾದ ನೀನು ಈ ದುರನ ವೈಭವಕ್ಕೆ ಮನಸೋತೆಯ ತಾಯಿ. ಅಮ್ಮ, ಶ್ರೀರಾಮಚಂದ್ರನ ಧರ್ಮಪತ್ನಿ ಎನಿಸ ನೀವು ಈ ದುರನ ಪಕ್ಕದಲ್ಲಿ ಮಲಗಿರಲ್ಲ, ವೈಭವಕ್ಕೆ ಮನಸೋತೆಯ ತಾಯಿ. ಅಮ್ಮ, ಏನು ಮಾಡಲಿ? ಇಂಥ ದೃಶ್ಯವನ್ನು ನೋಡುವ ಮೊದಲು ನನ್ನ ಕಣ್ಣುಗಳು ಸಿಡಿದು ಹೋಗಬಾರ್ದಿತ್ತೆ. ಏನು ಮಾಡಲಿ? ಏನು ಮಾಡಲಿ? ಏನು ಮಾಡಲಿ? ಏನು ಮಾಡಲಿ? ಒಂದೇ ಹೇಗಿನಿಂದ ಇವರನ್ನು ಸದೆ ಬಿಡಿಯಲಿ? ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಅಂದು ಶ್ರೀರಾಮಚಂದ್ರ ಹೇಳಿದ್ದರು, ಸೀತಾ ಮಾತ್ರ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡಿ ಎಂದು ಹೇಳಿದ್ದರು. ಅದನ್ನು ತಿಳಿಯದೆ ನಾನು ಹಾಡಿದ ಹೀನ ಮಾತುಗಳನ್ನು ಕ್ಷಮಿಸು ರಾಮಚಂದ್ರ, ಕ್ಷಮಿಸು ತಾಯೇ. ಇರಲಿ, ಹತ್ತಿರ ಹೋಗಿ ಕುರುಹುಗಳನ್ನು ನೋಡುವೆ. ಆಹಾ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ವತ್ಸಲಾಂಚನವಿಲ್ಲ ಮುಂಗಯ್ಯ ಮೇಲೆ, ಮತ್ತೆರಡು ಮಣಿಯಿಲ್ಲ, ಸೀತೆ ಇವಳಲ್ಲ ರಾಮ. ವಿಧವತ್ವ ತೋರುತ್ತದೆ ಎಡತಲೆಯ ಹಿಂದೆ, ವಿಧವತ್ವ ತೋರುತ್ತದೆ ಎಡತಲೆಯ ಹಿಂದೆ, ಸೀತೆ ಇವಳಲ್ಲ, ಭೂಜಾತ ಇವಳಲ್ಲ ರಾಮ. ರಾಮಚಂದ್ರ ರಾಮ. ಒಡೆಯನವದೆಯೋ ಮುಗಿಯಲಿಂದಿಗೆ
ನವದೆಯೋ ಮುಗಿಯಲೆಂದಿಗೆ ತಡೆಯಲಾರೆ ಶೋಕವ ಒಡೆಯ ನವದೆಯೋ ಮುಗಿಯಲೆಂದಿಗೆ ತಡೆಯಲಾರೆ ಶೋಕವ ಜಡ ಜಗಂಧಯ ಉಡುಪ ಮುಗಿಯಳ ಜಡ ಜಗಂಧಯ ಉಡುಪ ಮುಗಿಯಳ ಬದನ ಡೋವೆಂದ ಬಾಲಯ ಬಡನ ಡೋವೆನ ಬಾಲಯ ಅಮ್ಮಮ್ಮ ಕಾಡೆ ಭೂಮಿ ಜಾತಯ ರಾಮ ಸೀತೆಯ ಅಮ್ಮಮ್ಮ ಕಾಡೆ ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ರಾಮ ಸೀತೆಯ ಕಾಣೆ ಮಾದಯ ಕಾಣೆ ಹಾ ರಾಮಚಂದ್ರ ಒಡೆಯನ ಅವಧಿಯಾದರೂ ಹಿಂದಿಗೆ ಮುಗಿಯುತ್ತಾ ಬಂದಿರುವುದು. ಒಂದು ಮಾಸದ ಒಳಗಾಗಿ ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು ತರುತ್ತೇನೆಂದು ಬಂದ ನಾನು ಇಂದು ರಿಕ್ತ ಹಸ್ತದಿಂದ ಹೋಗಿದರೆ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಈ ವಿಷಯವು ಶ್ರೀರಾಮಚಂದ್ರನಿಗೆ ತಿಳಿದರೆ ಶ್ರೀರಾಮಚಂದ್ರರು ವಿರಹ ವೇದನೆಯಿಂದ ಪ್ರಾಯೋಪವೇಶ ಮಾಡಿಕೊಳ್ಳುವರು. ಇನ್ನು ಲಕ್ಷ್ಮಣ ಸ್ವಾಮಿ ಉಳಿಯುವನೇ? ಈ ಘೋರ ಸಂಗತಿಯು ಅಯೋಧ್ಯ ನಗರಕ್ಕೆ ತಿಳಿದರೆ ಅಯೋಧ್ಯ ಜನರೆಲ್ಲ ಸಾಯುವರು. ನಾನೊಬ್ಬನು ರಿಕ್ತ ಹಸ್ತದಿಂದ ಹಿಂತಿರುಗಿದರೆ ಇಷ್ಟೆಲ್ಲ ಅನಾಹುತಗಳು ನಡೆಯಬಹುದು. ಆದ್ರಿಂದ ಏನು ಮಾಡಲಿ ದಿಕ್ಕೆ ತೋದಂತಾಗಿದೆಯಲ್ಲ. ಇರಲಿ. ಓಹೋ, ಮರೆತಿದ್ದನು. ಈ ಲಂಕಾ ನಗರವನ್ನೊಳಗೊಂಡ ಈ ಚಿತ್ರಕೂಟ ಪರ್ವತವನ್ನು ಈ ನನ್ನ ಲಾಂಗೂಲ್ಯದಿಂದ ಛೇದಿಸಿ ಅದನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿಡುವನು. ಅವರೇನು ನೋಡಿಕೊಳ್ಳಿ. ಜಯ ಸಮರ್ಥ. ಆಂಜನೇಯ, ತ್ರಿಕುಟಾಚಲವನ್ನೊಳಗೊಂಡ ಲಂಕಾಪಟ್ಟಣವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಮಾತೆಯ ಸಂದರ್ಶನವಾಗುವುದು. ಧನ್ಯನಾದನು. ಜಯ ಸಮರ್ಥ. ಬಾರೆ ನೀರೆ ತೋರೆ
ಯಾರ ರಾಗದ ಭೋಗದ ಸೊಬಗಿನ್ನು ಯಾರದ ರಾಗದ ಭೋಗದ ಸೊಬಗಿನ್ನು ಯಾರದ ಹೂಗಳು ತಾಗಿವೆ ಮಾನಸಕ್ಕೆ ಹೂಗಳು ತಾಗಿವೆ ಮಾನಸಕ್ಕೆ ಸೈಬೆನೆ ಪರಿತಾಪದ ಪಟಳವ ಬಾರೆ ನೀರೆ ತೋರ ಮುಖವ ಬಾರೆ ನೀರೆ ತೋರ ಮುಖವ ಬಾರೆ ನೀರೆ ತೋರ ಮುಖವ ಬಾರೆ ನೀರೆ ತೋರ ಮುಖವ ಸೈಬೆನೆ ಪರಿತಾಪದ ಪಟಳವ ಉಪಟಳವ ಈ ಉಪಟಳವ ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತಲೂ ರೂಪವತಿಯಾದ ಮಂಡೋದರ ಇದ್ದರು ಮನಸ್ಸಿಗೆ ನೆಮ್ಮದಿ ಬೃಷ್ಟಾನ್ನ ಸೇವಿಸಿದರು ತೃಪ್ತಿ ಇಲ್ಲ ಹಂಸ ತೂಲಿಕಾ ತಲ್ಪದವರು ಪವಣಿಸಿದರು ಸುಖನಿದ್ರೆ ಇಲ್ಲ ಅದಾವುದು ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದು ಬೆಂದಿದೆ ನನ್ನ ಮನ ಇದಕ್ಕೆಲ್ಲ ಕಾರಣ ಜಾನಕಿಯನ್ನು ಆವರಿಸಿಕೊಂಡು ಬಂದು ಶೋಕವಿಲ್ಲದ ಅಶೋಕವನದ ಲಿಗಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನನ್ನನ್ನು ಏನು ಮಾಡು ಆಕೆಯನ್ನು ಬಲದೇರಿಸಲೇ ಶಿವ 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 ಎಂತಹ ನೀಚ ಕೃತ್ಯ ಸುಮ್ಮನಿರಲೇ ದಯಿಸುತ್ತಿದೆ ಪ್ರೀತಿ ಅದಾವ ಪ್ರೀತಿ ಅದಾವ ಮೋಹ ಏನಾದರೂ ಆಗಲಿ ನನ್ನ ಹಠವನ್ನು ಸಾಧಿಸಿಯೇ ತೀರಿಕೊಳ್ಳಬೇಕು ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಈ ರಸವನ್ನೇ ಕೊಂದೊಡ್ಡಿ ಧರೆಯಲ್ಲಿ ಸಂಚರಿಸುತ್ತಿರುವ ನಳಿನಾಕ್ಷಿಯನ್ನು ಸೇರಬೇಕೆಂಬುದೇ ನನ್ನಂತರಾತ್ಮದ ಉದ್ದೇಶ ಸೀತಾ ಕಾಂತಮಣಿಯಳ ಕಾಂತಮಣಿಯಳ ಕಾಮನ ರಗಿಣಿಯ ಅದಂತೂ ನಾ ಮಣ್ಣಿಪೆ ಜಾನಕಿ ಕಾಂತಮಣಿಯಳ ಕಾಂತಮಣಿಯ ಕಾಮನ ರಗಿಣಿಯ ಆದಂತೂ ನಾ ಬಣ್ಣಿಪೆ ತ್ರಿಜಗಗಳು ಕಾಣೆನ ಮುಜಗವೇ ನೀಗೆ ಸಾಟಿ ಈ ತ್ರಿಜಗಗಳು ಕಾಣೆನ ಭುಜಗವೇ ನೀಗೆ ಸಾಟಿಯೇ ತ್ರಿಜಗಗಳು ಕಾಣೆನ ಭುಜಗವೇ ನೀಗೆ ಸಾಟಿಯೇ ಅಜಯ ಮನಕ್ಕೆ ಮರಣ ಅಜಯ ಮನಕ್ಕೆ ಮರಣ ಭಜವೆ ನಿಪದೊಡದೆ ಮದಗ ಜಗ ಮನೆಯ ನಿಂತು ನಾ ಬಣ್ಣಿಪೆ ಧ್ವಜವೆ ನಿಪದೊಡದೆ ಮದಗ ಜಗ ಮನೆಯಳೆಂತು ನಾ ಬಣ್ಣಿಪೆ ಕಾಂತಮಣಿಯಳ ಕಾಂತಮಣಿಯ ಕಾಂತಮಣಿಯಳ ಕಾಂತಮಣಿಯಳ ಆ ಕಾಂತಮಣಿಯಳ ಕಾಮನ ರಗಿಣಿಯ ಆದಂತೂ ನಾ ಬಣ್ಣ
ಬಣ್ಣಿಪೆ ಬಣ್ಣಿಪೆ ಬಣ್ಣಿಪೆ. ಹೇ ಸೀತೆ, ಜಗನ್ಮಾತೆ, ನೀನೇ ನೀನೇ ನನ್ನ ಮೋಕ್ಷದಾತೆ. ಮನಸ್ಸಿನ ಚಿಂತೆ ತನು ಕಳೆದಂತೆ, ಮನಸ್ಸಿನ ಚಿಂತೆ ತನು ಕಳೆದಂತೆ, ಎಲ್ಲೆಡೆ ಹರಡಿದೆ ಗಾಢಾಂಧಕಾರ, ಎಲ್ಲೆಡೆ ಹರಡಿದೆ ಗಾಢಾಂಧಕಾರ, ಮನಸ್ಸಿನ ಚಿಂತೆ ತನು ಕಳೆದಂತೆ. ಲಂಕಾವಾಸಿನಿ ದುಃಖರೂಪಿಣಿ, ಲಂಕಾವಾಸಿನಿ ದುಃಖರೂಪಿಣಿ, ಬಳಲುತ್ತಿರುವೆನ ಮನದಿ ನಿರಂತರ, ರಾಮ ರಾಮ ಲಂಕಾವಾಸಿನಿ ದುಃಖರೂಪಿಣಿ, ಬಳಲುತ್ತಿರುವೆನ ಮನದಿ ನಿರಂತರ, ಬರೆದನೆ ಆವಿಧಿ ಶೋಕ ದುರಿತವ, ಬರೆದನೆ ಆವಿಧಿ ಶೋಕ ದುರಿತವ, ಬರೆದನೆ ಆವಿಧಿ ಶೋಕ ನಿರಂತರ, ಬರೆದನೆ ಆವಿಧಿ ಶೋಕ ನಿರಂತರ, ಮನಸ್ಸಿನ ಚಿಂತೆ ತನು ಕಳೆದಂತೆ. ರಾಮ 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 ರಾಮಚಂದ್ರ, ಇನ್ನೆಷ್ಟು ದಿನಗಳವರೆಗೆ ಈ ನೀಚನ ಬಂಧನದಲ್ಲಿ ಬಾಳಲಿ? ನನ್ನಲ್ಲಿ ನಿನಗೆ ಕರುಣೆ ಇಲ್ಲವೇ? ನನ್ನಲ್ಲಿ ನಿನಗೆ ಕೃಪೆ ಇಲ್ಲವೇ? ಎಲ್ಲಿರುವೆ ಸ್ವಾಮಿ, ಎಲ್ಲಿರುವೆ ರಾಮಚಂದ್ರ? ರಾಜಾಧಿರಾಜ ರಾವಣ ಸಾರ್ವಭೌಮಕ್ಕೆ ಜೈಪರ ಜೈಪರ ಜೈಪರ. ಎಲೆ ಅಕರ ಮಕರಾಕ್ಷ, ಪ್ರಭು, ನಾನು ಆಜ್ಞೆ ಮಾಡುವವರೆಗೂ ನೀವು ಆ ಪಾಶ್ವದಲ್ಲಿರಿ. ಆಗ್ಬೋದು ಪ್ರಭು. ಪ್ರಭು ಕರೆದ್ರ ಪ್ರಭು. ಮಕರಾಕ್ಷ,
ಏನು ರೂಪು? ಪ್ರಭು ಮಗರಾಕ್ಷ, ತಲೆಯರಡೆ ಪ್ರಬಲವಾಯಿತು, ಎಚ್ಚರ! ಈಕೆಯನ್ನು ಸೇರದಿರುವ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ? ಜಾನಕಿ, ಸೇವಿಸಿ ಬಂದಿರ್ತೇನೆ. ಸೀತಾ, ನಿನ್ನ ಸೇವಿಸಿ ಬಂದಿರ್ತೇನೆ. ರಾಜೀವಲೋಚನೆ, ನಿನ್ನನು ರಾಘವೋ ಸಕಲ ವಸ್ತ್ರಾಭರಣಗಳ ತಂದಿರುವೆ. ಸೀತಾ, ನಿನಗಾಗಿ ಸಕಲ ವಸ್ತ್ರಾಭರಣಗಳ ತಂದಿರುವೆ. ಎಲ್ಲೊಳು ಮನ ಕೊಡು ನೀ ಸೀತಾ. ಜಾನಕಿ, ಸೊಗಸಿನ ಮಣಿ ಸೊಬಗಿನ ಗಣಿ. ಸೀತಾ, ಸೊಗಸಿನ ಮಣಿ ಸೊಬಗಿನ ಗಣಿ. ಮುಖವ ತೋರೆ ಮೂಡದಿ ನೀರೆ. ಸೀತಾ, ಮುಖವ ತೋರೆ ಮೂಡದಿ ನೀರೆ. ಬಗೆಯೊಳಿಂತು ಬಹುವಿಧಗಳು, ಬಗೆಯೊಳಿಂತು ಬಹುವಿಧಗಳು, ಬಗೆಯೊಳಿಂತು ಬಹುವಿಧಗಳು. ಸೀತಾ, ಬಗೆಯೊಳಿಂತು ಬಹುವಿಧಗಳು. ದುಗುಡವೇತಗೆ ನಿನಗೆ, ದುಗುಡವೇತಗೆ ನಿನಗೆ. ಮೃಗಲೋಚನೆಗೆ ಯೋಚನೆಯಗಲೇ ತರಿಸು ಗುಣಾಕರೆ. ಇಲ್ಲ, ಮೃಗಲೋಚನೆಗೆ ಯೋಚನೆಯಗಲೇ ತರಿಸು ಗುಣ. ನಗು ನಗು ದಿಲ್ಲಿಗೆ ಬಾರೆ, ನಗು ನಗು ದಿಲ್ಲಿಗೆ ಬಾರೆ, ನಗು ನಗು ದಿಲ್ಲಿಗೆ ಬಾರೆ, ನಗು ನಗು ದಿಲ್ಲಿಗೆ ಬಾರೆ. ನಗು ನಗು ದಿಲ್ಲಿಗೆ ಬಾರೆ, ನಗು ನಗು ದಿಲ್ಲಿಗೆ ಬಾರೆ, ನಗು ನಗು ದಿಲ್ಲಿಗೆ ಬಾರೆ, ನಗು ನಗು ದಿಲ್ಲಿಗೆ ಬಾರೆ. ಸೀತಾ, ನಗು ನಗು ದಿಲ್ಲಿಗೆ ಬಾರೆ, ನಗು ನಗು ದಿಲ್ಲಿಗೆ ಬಾರೆ. ಸೊಗೆ ಬಂದುವ ಮೃಗಧರ ಮುಖಿ, ಸೊಗೆ ಬಂದುವ ಮೃಗಧರ ಮುಖಿ. ಮುದ್ದಾಡುವೆ ಬಾ ಮೋಹನೆ, ಮುದ್ದ ಮುದ ಸಳನಯನೆ. ಜಾನಕಿ, ಮದಾನೆಯ ನೆದ ಬೆಳಗಿನಿ. ಸೀತಾ, ಮದ್ದಾನೆಯ ನೆಡ ಬೆಳಗಿನಿ, ಮದ್ದಾನೆಯ ನೆಡ ಬೆಳಗಿನಿ. ಮದ್ದಾನೆಯ ನೆಡ ಬೆಳಗಿನಿ. ಭತ್ತ ದರಳಾಗಿ ಬಾರೇಲೆ. ಮುಗ್ಧ ಮುದ ಸಳನಯನೆ, ಮುತ್ತಾಡುವೆ ಬಾ ಮೋಹನೆ. ಮುಗ್ಧ ಮುದ ಸಳನಯನೆ, ದಳನಯನೆ, ದಳನಯನೆ. ಜಾನಕಿ, ಬಹುದಿನದ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ
ಬಾ, ನನ್ನ ಪಟ್ಟಧರಿಸಿ ಹಾಕು. ನನ್ನ ರಾಜ್ಯದ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟಧರಿಸಿ ಮಂಡೋದರಿ ನಿನಗೆ ದಾಸಿಯಾಗುವುದು. ಹೆಚ್ಚೇನು ಜಾನಕಿ, ಚಕ್ರವರ್ತಿಯಾದ ನಾನು ನಿನಗೆ ದಾಸಾನುದಾಸನಾಗುವೆನು. ರಾಮಚಂದ್ರ, ಇದಕ್ಕೆ ಏನು ಹೇಳುವೆ ಜಾನಕಿ? ಈ ದುರುಳನಾದುರ ಆಲಾಪಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆಯ ಪ್ರಭುವೆ. ಈ ಪಾಪಿಯನ್ನು ಸಂಹರಿಸುವರಾರು ಇಲ್ಲವೇ? ಈ ದುಷ್ಟನನ್ನು ನಿಗ್ರಹಿಸುವರಾರು ಇಲ್ಲವೇ? ಜಾನಕಿ, ಜಾನಕಿ, ಆ ರಾಮನೊಡನೆ ಕಳೆದವಾದ ದುರ್ದಿನಗಳನ್ನು ಮರೆತು ಬಿಡು. ಬಾ, ನಿನಗಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಮನದ ಆಸೆಯನ್ನು ಪೂರ್ಣ ಮಾಡು. ಶುನಕನ ತೆರೆದಿಂದೇತಕ್ಕೆ ಘನವೀರ ರಾಘವಾಂಘನೆ ಎನಿಸಿ ಘನವೀರ ರಾಘವಾಂಘನೆ
ನೀಚನೆ, ನಿಕೃಷ್ಟನೆ, ನಿರ್ಲಜ್ಜನೆ, ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ಇನ್ನು ನಿನಗೆ ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಜಾನಕಿ, ಆ ಏಡಿ ರಾಮನಿಗೆ ಈ ವಿಚಾರ ತಿಳಿದರೂ ಕೂಡ ಸಾಗರವನ್ನು ದಾಡಿ ಬರಲು ಅವನು ಅಸಮರ್ಥನು. ಅವನನ್ನು ಮರೆತು ಬಿಡು. ಬಾ, ನಿನಗಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಣದೆ ನನ್ನ ಪಟ್ಟ ಧರಿಸಿ ಆಗು. ಕೆಲವು ದುಷ್ಟ, ನನ್ನ ಸ್ವಾಮಿಯು ಅಸಮರ್ಥನೆ. ಸ್ವಯಂವರ ಸಭೆಯಲ್ಲಿ ಶಿವಧನಸನ್ನು ಎತ್ತಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಆ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ಆತನ ಪಾದ ಧೂಳಿಗೂ ಸಮನಲ್ಲ ನೀನು. ಜಾನಕಿ, ಸಾಕು ಮಾಡು ನಿನ್ನ ದುರ್ವಾರ್ತೆಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವೇ ಗಡಗಡೆ ನಡಗುವುದು. ಇಂತಹ ನಾನು ನಿನ್ನ ರಾಮನಿಗೆ ಎದುರತಕ್ಕವನಲ್ಲ. ನಿನ್ನನ್ನು ರಕ್ಷಿಸಬಲ್ಲವರು ಯಾರು ಇಲ್ಲ ಈ ಅಶೋಕವನದಲ್ಲಿ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ಕೆಲವು ಪಾಪಿಷ್ಟ. ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸೇರಿ ಹೋಗಲಾರದು. ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ಕಾಡಿಗಿಚ್ಚಿಗೆ ತೃಣವೇದರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ? ಭಲೆ ಭಲೆ ಜಾನಕಿ, ಭಲೆ. ಶೃಂಗಾರ ಸಂಭ್ರಮವ ಮನಗಾನಂದ ಸಂಪದವ ಸೀತಾ. ಶೃಂಗಾರ ಸಂಭ್ರಮವ ಮನಗಾನಂದ ಸಂಪದವ ಬಳಿ ಬಾರೆ ಸವಿನೀರ್ ಸುಮನೀಯುವ. ಜಾನಕಿ, ಬಳಿ ಬಾರೆ ಸವಿ ನೀರೆ ಸುಮನೀಯುವ ಶೃಂಗಾರ ಸಂಭ್ರಮವ. ಮೋಹನ ರಾಣಿ ಸುಹಾಸಿನಿ ರಮಣಿ
ಅಸಮರ್ಥನೆ. ಜಾನಕಿ, ನಯವಿನಯದಿಂದ ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಓ ದುಷ್ಟ, ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಳೆಗೆ ಸೇರಿ ಹೋಗಲಾರದೆ. ಇಂತಹ ದುರಾಲೋಚನೆಗಳನ್ನು ಮಾಡ್ತಿರುವ ಈ ನಿನ್ನ ದಶ ಶಿರಸುಗಳು ಸಿಡಿದು ಬೀಳಬಾರದು. ತಾಯಿ ವಸುಂಧರೆ, ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಅಭಾಗಿನಿ ಸೀತೆಯನ್ನು ನಿನ್ನ ಗರ್ಭದಲ್ಲಿ ಧರಿಸಲಾರಿಯ? ಏಳು ತಾಯಿ, ಏಳು. ನೋಡಲಾರೆ, ಸಹಿಸಲಾರೆ. ಇದೇನಿದು? ವೀರಾದಿ ವೀರರು, ಶೂರಾದಿ ಶೂರರು ಆದ ತಾವು ಒಬ್ಬ ಅಬಲೆಯನ್ನು ಬಲತ್ಕರಿಸಲು ಪ್ರಯತ್ನಿಸುವುದು ವೇದವತಿಯ ಶಾಪವನ್ನು ಮರೆತಿರ ಸ್ವಾಮಿ. ಮಂಡೋದರಿ, ಈ ನಿಶಿತದಲ್ಲಿ ನೀನು ಇಲ್ಲಿಗೆ ಬರಲು ಕಾರಣ? ತಾವು ಎಲ್ಲಿರುವಿರೋ ನಾನು ಅಲ್ಲೇ ಇರುವೆನು. ಎಂತಹ ಆಟವಾದಿಯೇ ನೀನು! ಅಂದು ಸ್ವಯಂವರ ಸಭೆಯಲ್ಲಿ ಅರದನಸನ್ನು ಎತ್ತಲಾಗದೆ ಮುಗ್ಗರಿಸಿದಾಗ ಒಂದು ಬಾರಿ ತಲೆಬಾಗಿದೆ. ನನ್ನ ತಂಗಿ ಶೂರ್ಪನಖ ಕಿವಿ ಮೂಗುಗಳನ್ನು ಕಳೆದುಕೊಂಡು ರೋಧಿಸುತ್ತ ಎದುರಿಗೆ ನಿಂತಾಗ ಮತ್ತೊಂದು ಬಾರಿ ತಲೆಬಾಗಿದೆ. ಈ ಎರಡು ಅಪಮಾನದ ಫಲವಾಗಿ ಜಾನಕಿಯನ್ನು ಅಪಹರಿಸಿಕೊಂಡು ಬಂದು ಸಂತೃಪ್ತನಾದೆ ಎಂದರೆ ಇಂದು ಈ ನಿನ್ನ ವರ್ತನೆಯಿಂದ ಅವುಗಳೆಲ್ಲವೂ ನಾಶವಾಯಿತು. ನಿಮ್ಮ ಆಸೆಗಳೆಲ್ಲವೂ ನಾಶವಾಗಿ ಹೋಗಲಿ. ಅವುಗಳೆಲ್ಲ ನಾಶವಾಗುವುದು ಈ ರಾವಣೇಶ್ವರನ ದೇಹಾಂತ್ಯದೊಡನೆ. ನರರಿ ನಿನ್ನೋದ ಮನೆಗೆ ಮಂಡೋದರಿ. ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ಕೊಟ್ಟಿರುವೆ. ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಿನ್ನ ಶಿರಸನ್ನು ಕತ್ತರಿಸಿ ಶತದಿಕ್ಕುಗಳಿಗೂ ಚೆಲ್ಲಿ ಬಿಡುತ್ತೇನೆ. ಎಚ್ಚರ!